ಪೆಪ್ಪರ್ ಚಿಕನ್ ಲವರ್ಸಿಗೆ ಸ್ಪೈಸಿ ಪೆಪ್ಪರ್ ಚಿಕನ್ ರೆಸಿಪಿ ಇಲ್ಲಿದೆ ನೋಡಿ. ನೀವು ಮಾಡುವ ಪೆಪ್ಪರ್ ಚಿಕನ್ ಇದಕ್ಕಿಂತ ಡಿಫ್ರೆಂಟ್ ಆಗಿದ್ದರೆ ಒಂದು ಸಲ ಈ ರೀತಿ ಮಾಡಿ ನೋಡಿ. ನಾನಿಲ್ಲಿ 1.5 kg ಚಿಕನನ್ನು ತೊಳೆದು ತೆಗೆದಿಟ್ಕೊಂಡಿದ್ದೇನೆ. ಅದಕ್ಕೆ ಇಲ್ಲಿ ಪೆಪ್ಪರ್, ಬಡಿ, ಚೋಟಿ ಇಲಾಯಿಚಿ, ತೇಜ್ಪತ್ತ, ಸೋಂಪು, ಜೀರಾ, ಕಲ್ಲು ಹೂ ಎಲ್ಲ ಹಾಕಿಬಿಟ್ಟು ಡ್ರೈ ಆಗಿ ಎಣ್ಣೆ ಹಾಕದೇನೆ ರೋಸ್ಟ್ ಮಾಡ್ತಾಯಿದ್ದೇನೆ. ಅದರ ಜೊತೆಗೇ ಕರಿಪತ್ತ ಕೂಡ ಹಾಕ್ತಾಯಿದ್ದೇನೆ. ಕರಿಪತ್ತ ಹಾಕಿದರೆ ಇದರ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ಸೊ ಪೆಪ್ಪರ್ ಚಿಕನ್ನಿಗೆ ಸ್ವಲ್ಪ ಕರಿಪತ್ತ ಹಾಕಿ. ಚಿಕನನ್ನು ಮ್ಯಾರಿನೇಷನ್ ಮಾಡಲಿಕ್ಕೆ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ ಮತ್ತು ಹುರಿದಿಟ್ಕೊಂಡದ್ದನ್ನು ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದ್ದೇನೆ. ಅದನ್ನು ಸ್ವಲ್ಪ ಈಗ ಹಾಕ್ತೇನೆ, ಮತ್ತು ಸ್ವಲ್ಪ ಬೆಂದ ಮೇಲೆ ಹಾಕ್ತೇನೆ. ಇವಾಗ ನಾನಿಲ್ಲಿ ಸಾಲ್ಟ್ ಕೂಡ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮ್ಯಾರಿನೇಷನ್ ಮಾಡಿ ಇಡ್ತೇನೆ. ಯಾಕೆಂದರೆ ಕರ್ಡ್ ಹಾಕಲ್ಲ, ಇದಕ್ಕೆ ಕರ್ಡ್ ಹಾಕಿದರೆ ಜಾಸ್ತಿ ನೀರು ಬಿಡುತ್ತೆ. ನಂತರ ಇನ್ನೊಂದು ಸೈಡಲ್ಲಿ ನಾನು ಆನಿಯನ್ ಎಲ್ಲ ಕಟ್ ಮಾಡ್ತಾಯಿದ್ದೇನೆ. ಇಲ್ಲಿ 2 ದೊಡ್ಡ ಸೈಜಿದ್ದು ಆನಿಯನ್ ತಗೊಂಡಿದ್ದೇನೆ. ಅದನ್ನು ತುಂಬ ತೆಳುವಾಗಿ ನಾನು ಕಟ್ ಮಾಡಿದ್ದೇನೆ. ಮತ್ತು ಎಣ್ಣೆ ಹಾಕಿಬಿಟ್ಟು ಕಡಾಯಿಗೆ ನಾನು ಶಾಜೀರ ಹಾಕ್ತಾಯಿದ್ದೇನೆ. ಸಣ್ಣದಾಗಿ ಕಟ್ ಮಾಡಿದ ಗ್ರೀನ್ ಚಿಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿ. ಮತ್ತು ಕಟ್ ಮಾಡಿದ ಆನಿಯನ್ ಕೂಡ ಹಾಕಿಬಿಟ್ಟು ಬಾಡಿಸ್ತಾ ಇದ್ದೇನೆ. ಇದು ಸ್ವಲ್ಪ ಬಾಡಿದ ಮೇಲೆ ನಾನು ಇಲ್ಲಿ ಕೂಡ ಸ್ವಲ್ಪ ಕರಿಪತ್ತ ಹಾಕ್ತಾಯಿದ್ದೇನೆ. ಅದನ್ನು ಹಾಕಿಬಿಟ್ಟು ನಂತರ ಮ್ಯಾರಿನೇಷನ್ ಮಾಡಿದಂಥ ಚಿಕನನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಇದನ್ನು ಹೀಗೇ ಬೇಯಲಿಕ್ಕೆ ಬಿಡಬೇಕು. ಸಾಲ್ಟ್ ಎಲ್ಲ ಹಾಕಿ ಉಂಟು ನೋಡಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೇನೆ. ಲಿಡ್ ಕ್ಲೋಸ್ ಮಾಡಿರೋದ್ರಿಂದ ಇಲ್ಲಿ ನೀರು ಸ್ವಲ್ಪ ಬಿಟ್ಕೊಂಡಿದೆ. ನಾನಿಲ್ಲಿ ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೇನೆ. ಸೋಯಾ ಸಾಸ್ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟಿಯಾಗಿ ಬರ್ತದೆ ಪೆಪ್ಪರ್ ಚಿಕನ್. ನಾನಿಲ್ಲಿ ಉಳಿದ ಮಸಾಲ ಪೌಡ್ರ್ ಕೂಡ ಇಲ್ಲಿ ಈ ಸ್ಟೇಜಲ್ಲಿ ಹಾಕ್ತಾಯಿದ್ದೇನೆ. ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಚೆಕ್ ಮಾಡಿ ಹಾಕ್ತಾಯಿದ್ದೇನೆ. ಫುಲ್ ಫ್ಲೇಮಲ್ಲಿ ಇಟ್ಟು ಅದರ ನೀರನ್ನು ಡ್ರೈ ಮಾಡ್ತಾ ಇದ್ದೇನೆ. ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವೀಟ್ ಏನು ಬರೋದಿಲ್ಲ. ಡ್ರೈ ಮಾಡಲಿಕ್ಕೆ ಸ್ವಲ್ಪನೇ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಲಿಡ್ ಕ್ಲೋಸ್ ಮಾಡಿ ಬೇಯಿಸುವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದರೆ ಅದರ ಮಸಾಲ ಕೂಡ ಅಂಟ್ಕೊಂಡು ಚೆನ್ನಾಗಿರುತ್ತೆ, ಅದಕ್ಕೆ ಕೋಟಾಗಿ. ಮತ್ತು ಇದು ಸ್ವಲ್ಪ ಡ್ರೈ ಕೂಡ ಆಗುತ್ತೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಇನ್ನೊಂದು ಸೈಡಲ್ಲಿ ನಾನು ಗೀಯನ್ನು ಮೆಲ್ಟ್ ಮಾಡಿಬಿಟ್ಟು ಗೀಯಲ್ಲಿ ನಾನು ಈ ಥರ ಆನಿಯನ್ ಮತ್ತು ಕ್ಯಾಪ್ಸಿಕಮನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ನಾನು ಫ್ರೈ ಮಾಡ್ತಾ ಇದ್ದೇನೆ. ಅಂದರೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಬೇಯಬಾರ್ದು. ಸಾಲ್ಟ್ ಕೂಡ ಹಾಕಬೇಕು. ಇದು ಸ್ಟಾರ್ಟರ್ಸಲ್ಲಿ ತಿನ್ನಲಿಕ್ಕೆ ಸಿಗುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಟೇಸ್ಟಿಯಾದ ಸ್ಪೈಸಿ ಪೆಪ್ಪರ್ ಚಿಕನ್ ರೆಡಿ ಆಯಿತು. ನೀವು ಕೂಡ ಈ ರೀತಿ ಪೆಪ್ಪರ್ ಚಿಕನ್ ಒಂದು ಸಲ ಮಾಡಿ ನೋಡಿ. ಎಲ್ರಿಗೂ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.